Hi, hello, namaste everyone. I am Pramod Gujjar, your science educator from Gujjar Tutorials. In today's class, we are going to study the types of reactions. There are 5 types of chemical reactions: combination reaction, decomposition reaction, displacement reaction, double displacement reaction, and redox reactions. Only these 5 types of reactions are there for your 10th standard syllabus. We will study in brief these 5 reactions for the first time, and afterwards we will study them in details. First reaction is combination reaction. Combination reaction. It is a type of reaction in which two or more compounds combine to give one product. ಇಲ್ಲೇನಾಗುತ್ತೆ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಮಟೀರಿಯಲ್ ಸೇರ್ಬಿಟ್ಟು ಒಂದು ಪ್ರಾಡಕ್ಟ್ ಕೊಡುತ್ತೆ. ರಿಯಾಕ್ಟೆಂಟ್ ಸೈಡ್ ಎರಡು, ಪ್ರಾಡಕ್ಟ್ ಸೈಡ್ ಒಂದು, ಹಂಗಿದ್ರೆ ಅದು ಕಾಂಬಿನೇಷನ್ ರಿಯಾಕ್ಷನ್. ಇದಕ್ಕೊಂದು ಶಾರ್ಟ್ ಕಟ್, ಇದಕ್ಕೊಂದು ಶಾರ್ಟ್ ಕಟ್ ಏನು ಅಂದ್ರೆ A plus B gives AB. ನೋಡ್ರಿ, A ಒಂದು ಪ್ರಾಡಕ್ಟ್, B ಒಂದು ಪ್ರಾಡಕ್ಟ್. ಹೌದಾ? ಎರಡು ರಿಯಾಕ್ಟೆಂಟ್ಸ್ ಇದಾವ, ಎರಡೂ ಸೇರಿ ನಮಗೆ ಏನ್ ಸಿಗ್ತಾ ಇದೆ? ಸಿಂಗಲ್ ಪ್ರಾಡಕ್ಟ್ ಸಿಗ್ತಾ ಇದೆ. ದಿಸ್ ಈಸ್ ಕಾಲ್ಡ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್. Second type of reaction, decomposition reaction. Decomposition reaction. ನೀವು ಬಯೋದಲ್ಲಿ ಕಲ್ತಿರ್ತೀರಾ ಡಿಕಾಂಪೋಸಿಷನ್ ಅಂದ್ರೆ ಏನು? ಡಿಕಾಂಪೋಸಿಷನ್ ಅಂದ್ರೆ ಏನು? ಒಂದು ದೊಡ್ಡ ಮಟೀರಿಯಲ್ ಇರುತ್ತೆ, ಅದು ಪೀಸ್ 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 ಆಗಿ ಸಣ್ಣ ಪಾರ್ಟ್ಸ್ ಆಗುತ್ತೆ. ಇಲ್ಲೂ ಹಾಗೆ ಒಂದು ರಿಯಾಕ್ಟೆಂಟ್ ಇರುತ್ತೆ, ಆದ್ರೆ ಪ್ರಾಡಕ್ಟ್ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇರ್ತಾವೆ. ರಿಯಾಕ್ಟೆಂಟ್ ಒಂದು, ಪ್ರಾಡಕ್ಟ್ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಕರಿತೀವಿ ಡಿಕಾಂಪೋಸಿಷನ್ ರಿಯಾಕ್ಷನ್. ಸಿಂಗಲ್ ರಿಯಾಕ್ಟೆಂಟ್ ಗಿವ್ಸ್ 2 or more products. That is, AB is a reactant, it gives A plus B, exactly opposite to the combination reaction. And third type of reaction, displacement reaction. That is displacement reaction. Here what happens? There are the highly reactive metal displaces the other. What happens? Highly reactive metal displaces the other. ಏನ್ ಸರ್, ಏನ್ ಹೈಲಿ ರಿಯಾಕ್ಟಿವ್? ಒಂದು ಹೈಲಿ ರಿಯಾಕ್ಟಿವ್ ಮಟೀರಿಯಲ್ ಇರುತ್ತೆ, ಇಲ್ಲಿ ಬಂದು ಇದ್ರ ಜಾಗಕ್ಕೆ ಅದು ಬಂದು ಇಲ್ಲಿರೋದೊಂದು ಆಚೆ ಹಾಕುತ್ತೆ. ಹೈಲಿ ರಿಯಾಕ್ಟಿವ್ ಮೆಟಲ್ displaces the other. Highly reactive material displaces the other. ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಆಡ್ ಭಾಷೆ ಒಳಗೆ ಹೇಳ್ಬೇಕು ಅಂದ್ರೆ, ಇಬ್ರು ಫ್ರೆಂಡ್ಸ್ ಇರ್ತಾರ, ಬಹಳ ಚೆನ್ನಾಗಿ ಫ್ರೆಂಡ್ಶಿಪ್ ಇರ್ತೈತಿ. ಅಲ್ಲೊಬ್ರು ಹೊಸ ಎಂಟ್ರಿ ಕೊಡ್ತಾರ. ನಿಮ್ ಲೈಫ್ ಒಳಗ ಹಂಗಾಗಿತ್ತಲ್ಲ, ಇಬ್ರು ಬಹಳ ಕ್ಲೋಸ್ ಫ್ರೆಂಡ್ಸ್ ಇರ್ತೀರಿ, ಒಬ್ಬರು ಯಾರೋ ಬರ್ತಾರ, ಒಬ್ರು ಯಾರೋ ಬಂದು ನಿಮ್ಮಿಬ್ಳನ್ನ ದೂರ ಮಾಡಿ ನಿಮ್ ಫ್ರೆಂಡ್ ಜೊತೆಗೆ ಅವ್ರ ಫ್ರೆಂಡ್ ಆಗ್ತಾರ, ನೀವು ಸಪರೇಟ್ ಉಳಿತೀರಿ. ಇಷ್ಟೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನೆಕ್ಸ್ಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬರುತ್ತೆ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲೇನಾಗತ್ತೆ ಅಂದ್ರೆ, ಹಿಯರ್ ದ ಎಕ್ಸ್ಚೇಂಜ್ ಆಫ್ ions takes place. What happens? Exchange of ions takes place. ಇದಕ್ಕೆ ಶಾರ್ಟ್ಕಟ್ ಏನ್ ಸರ್? AB plus CD gives AC plus BD. ಸರ್ ನೆನಪಿಟ್ಕೊಳ್ಳೋಣ ಕಷ್ಟ ಆಗುತ್ತೆ ಸರ್. ಏನಿಲ್ಲ, ನೀವೆಲ್ಲ ಹಳ್ಳಿ ಸೈಡ್ ನೋಡಿರ್ತೀರಿ, ಅಣ್ಣ ತಂಗಿ ಇರ್ತಾರ, ಆ ಕಡೆನೂ ಅಣ್ಣ ತಂಗಿ ಇರ್ತಾರ. ಈ ಅಣ್ಣ ಇವ್ರ ತಂಗಿನ ಮದುವೆ ಆಗ್ತಾನ, ಈ ಅಣ್ಣ ಇವ್ರ ತಂಗಿನ ಮದುವೆ ಆಗ್ತಾನ. ಅರ್ಥ ಆತಲ್ರಿ? ಈ ಅಣ್ಣ ಇವ್ರ ತಂಗಿನ ಮದುವೆ ಆಗ್ತಾನ, ಈ ಅಣ್ಣ ಇವ್ರ ತಂಗಿನ ಮದುವೆ ಆಗ್ತಾನ. ಅದಂತಾರಲ್ಲ, ಹಳ್ಳಿ ಸೈಡ್ ಎಲ್ಲ ಮಾಡ್ತಾರ ನೋಡ್ರಿ, ಹೌದಾ? ನೆಕ್ಸ್ಟ್ ಫಿಫ್ತ್ ಟೈಪ್ ಆಫ್ ರಿಯಾಕ್ಷನ್, ದಟ್ ಈಸ್ ರೆಡಾಕ್ಸ್ ರಿಯಾಕ್ಷನ್. ವಾಟ್ ಇಟ್ ಈಸ್? ರೆಡಾಕ್ಸ್ ರಿಯಾಕ್ಷನ್. Redox is a combination of oxidation and reduction. Oxidation ಅಂದ್ರೆ ಏನು ಸರ್? Oxidation ಅಂದ್ರೆ simply addition of oxygen. Oxidation reaction ಅಂದ್ರೆ ಏನು? Addition of oxygen or loss of hydrogen. ಏನಾಗ್ಬೇಕ್ರಿ? ಆಕ್ಸಿಜನ್ ಆಡ್ ಆಗ್ಬೇಕು ಅಥವಾ ಹೈಡ್ರೋಜನ್ ರಿಮೂವ್ ಆಗ್ಬೇಕು. ಅದನ್ನ ನಾವು ಏನಂತ ಕರಿತೀವಿ? ಆಕ್ಸಿಡೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಪ್ ರಿಡಕ್ಷನ್. ನೆಕ್ಸ್ಟ್ ಟೈಪ್ ಯಾವುದು? ರಿಡಕ್ಷನ್. ರಿಡಕ್ಷನ್ ಅಂದ್ರೆ ಏನ್ ಸರ್? ರಿಡಕ್ಷನ್ ಮೀನ್ಸ್ ಎಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್. ಹೈಡ್ರೋಜನ್ ಆಡ್ ಆಗ್ಬೇಕು, ಇಲ್ಲ ಆಕ್ಸಿಜನ್ ರಿಮೂವ್ ಆಗ್ಬೇಕು. ಒಂದ್ಸಲ ಶಾರ್ಟ್ ಆಗಿ ಹೇಳ್ಬಿಡ, ಕಾಂಬಿನೇಷನ್ ಅಂದ್ರೆ ಏನು?
ಎರಡು ರಿಯಾಕ್ಟೆಂಟ್ ಸೇರಿ ಒಂದ್ ಪ್ರಾಡಕ್ಟ್. ಡಿಕಂಪೋಸಿಷನ್ ಅಂದ್ರೆ ಉಲ್ಟಾ, ಒಂದ್ ರಿಯಾಕ್ಟೆಂಟ್ ಎರಡು ಪ್ರಾಡಕ್ಟ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಹೈಲಿ ರಿಯಾಕ್ಟಿವ್ ಮಟೀರಿಯಲ್ ಡಿಸ್ಪ್ಲೇಸಸ್ ದ ಅದರ್. ಇಲ್ಲೇನಾಗುತ್ತೆ, ಹೈಲಿ ರಿಯಾಕ್ಟಿವ್ ಇರೋದು ಡಿಸ್ಪ್ಲೇಸ್ ಮಾಡಿ ಅದ್ರ ಜಾಗಕ್ಕೆ ಅದು ಬರುತ್ತೆ. ನೆಕ್ಸ್ಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್, ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್. ಇಲ್ಲಿ ಏನಾಗ್ತಾವ, ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗ್ತಾವ. ರೆಡಾಕ್ಸ್ ರಿಯಾಕ್ಷನ್ ಇಸ್ ಅ ಕಾಂಬಿನೇಷನ್ ಆಫ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಆಕ್ಸಿಡೇಷನ್ ಅಂದ್ರೆ ಏನು, ಎಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್. ರಿಡಕ್ಷನ್ ಅಂದ್ರೆ ಎಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್. ಈಗ ಕಾಂಬಿನೇಷನ್ ನ ಬ್ರೀಫ್ ಆಗಿ ಕಲಿಯೋಣ. ನಾವು ವಿ ವಿಲ್ ಸ್ಟಾರ್ಟ್ ಸ್ಟಡಿಂಗ್ ದ ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ರಿಯಾಕ್ಷನ್ ಕಲಿಯೋಣಂತೆ. ಅದೇ ನಾನು ನಿಮ್ಗೊಂದು ಕೋಡ್ ಹೇಳಿದ್ದೆ, ನೆನಪೈತಲ್ಲ, ಎ ಪ್ಲಸ್ ಬಿ ಗಿವ್ಸ್ ಎ ಬಿ, ಎ ಪ್ಲಸ್ ಬಿ ಗಿವ್ಸ್ ಎ ಬಿ. ಇದಕ್ಕೆ ಎಕ್ಸಾಂಪಲ್ಸ್ ನೋಡೋಣ. ಎಸ್ ಸರ್, ಎಕ್ಸಾಂಪಲ್ CaO plus H2O gives CaOH twice. ಏನ್ ಸರ್, CaOH twice plus heat. CaO ಅಂದ್ರೆ ಏನು, ಇದನ್ನ ನಾವು ಕ್ವಿಕ್ ಲೈಮ್ ಅಂತ ಕರಿತೀವಿ. ಕ್ವಿಕ್ ಲೈಮ್. CaOH twice ನ ನಾವು ಸ್ಲೇಕ್ಡ್ ಲೈಮ್ ಅಂತ ಕರಿತೀವಿ. When water is added to H2O ಅಂದ್ರೆ ವಾಟರ್ ಗೊತ್ತಲ್ಲ, ಮತ್ತೆ ಉಪ್ಪಿ ಸರ್ ಮೂವಿ ಅಂದ್ಬಿಡ್ರಿ. H2 ಅಂದ್ರೆ ಏನು, ವಾಟರ್. When water is added to calcium oxide or quicklime, it gives CaOH twice, that is slaked lime. ಯಾವುದು, ಸ್ಲೇಕ್ಡ್ ಲೈಮ್. ಸರ್ ನಮ್ ಕ್ವಿಕ್ ಲೈಮ್ ಸ್ಲೇಕ್ ಲೈಮ್ ಕನ್ಫ್ಯೂಷನ್ ಆಗ್ತಾ ಇದೆ ಸರ್, ಹೆಂಗ್ ನೆನ್ಪಿಟ್ಕೊಳ್ಳೋದು? ಇದು ಕ್ವಶನ್ ಕೇಳಿದ್ರು, ಫಾರ್ಮುಲಾ ಫಾರ್ ಕ್ವಿಕ್ ಲೈಮ್ ಕೇಳಿದ್ರು ಆರ್ ಫಾರ್ಮುಲಾ ಫಾರ್ ಸ್ಲೇಕ್ ಲೈಮ್ ಅಂತಾನು ಒಂದ್ಸಲ ಎಕ್ಸಾಮಿಗೆ ಬಂದಿತ್ತು. ಇಲ್ಲ ನಿಮ್ ಟೆಸ್ಟ್ ಅಲ್ಲಾದ್ರೂ ಕೇಳ್ತಾರೆ, ಹೆಂಗ್ ನೆನ್ಪಿಟ್ಕೊಳ್ಳೋದು ಸರ್? CaO ಈಸಿಲಿ ಕ್ವಿಕ್ ಆಗಿ ಬರ್ಬಿಡ್ತೀರಿ. ಸೊ ಕ್ವಿಕ್ ಲೈಮ್ CaOH ಟ್ವೈಸ್ ನೋಡ್ರಿ, ಬರೆಯಕ್ಕೆ ಲಿಟಲ್ ಬಿಟ್ ಟಫ್ ಐತ, ಜಾಸ್ತಿ ಟೈಮ್ ತಗೊಳತ್ತಾ? ಇಷ್ಟೇ, ಈಸಿಯಾಗಿ ಬರೆಯಕ್ ಬಂತು ಅಂದ್ರೆ ಕ್ವಿಕ್ ಲೈಮ್, ಟೈಮ್ ಜಾಸ್ತಿ ತಗೊಂತು ಅಂದ್ರೆ ಸ್ಲೇಕ್ ಲೈಮ್. ಸರ್ ಮತ್ತೆ ಸರ್ ಎಕ್ಸಾಂಪಲ್, ನೆಕ್ಸ್ಟ್ ಎಕ್ಸಾಂಪಲ್ ಅಂದ್ರೆ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ ನಾವು. ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್. ಸರ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ನಮ್ಮ ಹುಡುಗರು ಬಿಡ್ತಾರಲ್ಲ ಸರ್, ಅದೇನ್ ಸರ್? ಅದಲ್ಲಪ್ಪ, ನ್ಯಾಚುರಲ್ ಗ್ಯಾಸ್ ಅಂದ್ರೆ ನೀವು ಗೋಬರ್ ಗ್ಯಾಸ್ ಅಂತೀರಿ ಗೊತ್ತಾ? ಗೋಬರ್ ಗ್ಯಾಸ್ ನ ನೀವು ಕುಕಿಂಗ್ ಯೂಸ್ ಮಾಡ್ತೀರಿ ಗೊತ್ತಾ? ಅದು ಯಾವುದು, CH4. CH4 ನಾನು ನಿಮ್ಗೆ ಹೋದ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಏನ್ ಹೇಳಿದ್ದೆ? ಯಾವ್ದಾದ್ರು ಒಂದ್ ಮಟೀರಿಯಲ್ ಬರ್ನ್ ಆಗ್ಬೇಕು ಅಂದ್ರೆ ಅಲ್ಲಿ ಬೆಂಕಿ ಹಚ್ಚರ್ಬೇಕಾ? ಯಾರ ಜಗಳ ಆಗ್ಬೇಕು ಅಂದ್ರೆ ಬೆಂಕಿ ಹಚ್ಚೋರ್ ಯಾರಿಲ್ಲಿ? ಆಕ್ಸಿಜನ್. ಬೆಂಕಿ ಹಚ್ಚೋರ್ ಯಾರು? ಆಕ್ಸಿಜನ್. ಸೊ ಯಾವಾಗ ಮೀಥೇನ್ ಜೊತೆಗೆ ಆಕ್ಸಿಜನ್ ರಿಯಾಕ್ಷನ್ ಆಗುತ್ತೋ ನಿಮಗೆ ಅವಾಗ ಏನ್ ಸಿಗುತ್ತೆ? ಇಲ್ಲಿ CO2 ಪ್ಲಸ್ H2O. ಏನ್ ಸಿಗುತ್ತೆ? CO2 ಪ್ಲಸ್ H2O. ಏನಾಯ್ತು ಸರ್ ರಿಯಾಕ್ಷನ್? ಇನ್ನೊಂದ್ಸಲ ಹೇಳ್ರಿಪ್ಪ, ಏನೇನೋ ಹೇಳಿದ್ರಿ ನೀವು. CH4 ಅಂದ್ರೆ ಮೀಥೇನ್. ಮೀಥೇನ್ ಅಂದ್ರೆ ನೀವು ಗೋಬರ್ ಗ್ಯಾಸ್ ಯೂಸ್ ಮಾಡ್ತೀರಿ ಗೊತ್ತಾ? ಕೇಳಿರ ಗೋಬರ್ ಗ್ಯಾಸ್? ಸರ್ ಈಗ LPG ನ ಸಿಗಾಕುಂತಿಲ್ಲ ಸರ್, ಗ್ಯಾಸಿನ ಬಹಳ ಪ್ರಾಬ್ಲಮ್ ಆಗೈತದಲ್ಲ, ಬ್ಯಾಸಿಗೆ ಬಹಳ ಪ್ರಾಬ್ಲಮ್ ಆಗೈತಿ ಗ್ಯಾಸ್. ಒಂದೊಂದ್ಸಲ ಈಗ ಗ್ಯಾಸ್ ಸಿಕ್ತಿಲ್ಲ. ನಾವೆಲ್ಲ ಸ್ಕೂಲ್ ಒಳಗಿದ್ದಾಗ ಬಹಳ ಗ್ಯಾಸ್ ಬಿಡ್ತಿದ್ರು, ಬೇಸಿಗೆ ಒಳಗೆ ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಜಾಸ್ತಿ. CH4 ಅಂದ್ರೆ ಮೀಥೇನು. ಮೀಥೇನ್ ಯಾವಾಗ ಆಕ್ಸಿಜನ್ ಜೊತೆಗೆ ಬರ್ನ್ ಆಗುತ್ತೋ ಅವಾಗ ನಮ್ಗೆ ಏನ್ ಸಿಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಏನ್ ಸಿಗುತ್ತೆ ನಿಮ್ಗೆ? ವಾಟರ್. ಇಲ್ಲಿ ನೋಡ್ರಿ, ಎರಡು ಕಾಂಪೌಂಡ್ಸ್ ರಿಯಾಕ್ಷನ್ ಆಗಿ ನಿಮ್ಗೆ ಒಂದ್ ಮಟೀರಿಯಲ್ ಸಿಗ್ತಾ ಇದೆ, ಹೌದಾ? ನೆಕ್ಸ್ಟ್ ಸರ್ ಇನ್ನೊಂದು ಎಕ್ಸಾಂಪಲ್ ಕೊಡ್ರಿ ಸರ್. ನಾನು ಇನ್ನೊಂದು ಎಕ್ಸಾಂಪಲ್ ಕೊಡೋಕ್ಕಿಂತ ಮುಂಚೆ ಹೇಳ್ತೀನಿ, ನಿಮಗೇನ್ 5 ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಹೇಳಿದ್ನಲ್ಲ, ಪ್ರತಿ ರಿಯಾಕ್ಷನ್ನಿಗೂ ಎರಡೆರಡು ಎಕ್ಸಾಂಪಲ್ ಕಲಿಬೇಕು. ಪ್ರತಿ ರಿಯಾಕ್ಷನ್ನಿಗೂ ಎರಡೆರಡು ಎಕ್ಸಾಂಪಲ್ ಕಲೀರಿ. ಯಾಕೆ ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಒಂದು ರಿಯಾಕ್ಷನ್ ಎರಡು ಎಕ್ಸಾಂಪಲ್, ಒಂದ್ ರಿಯಾಕ್ಷನ್ ಎರಡು ಎಕ್ಸಾಂಪಲ್. ನೆಕ್ಸ್ಟ್ ನೀವು ರೆಸ್ಪಿರೇಷನ್ ಮಾಡ್ತೀರಿ ಗೊತ್ತಾ? ರೆಸ್ಪಿರೇಷನ್ ಮಾಡ್ತೀರಿ ಗೊತ್ತಾ ಸರ್? ರೆಸ್ಪಿರೇಷನ್ ಉಸಿರಾಡ್ತಿರಲ್ಲಪ್ಪ, ಹೌದಾ? ಉಸಿರಾಡ್ತೀರಿ, C6H12O6. ಸರ್ ಉಸಿರಾಡ್ತೀವಿ ಅಂತೀರಿ ಸರ್, ನೀವೇನೋ C6H12O6 ಬರೀತೀರಿ. ನೋಡ್ರಿ, ಆಕ್ಸಿಜನ್ ಬಂತು. ಏನ್ ಮಾಡ್ತೀರಿ ನೀವು? ರೆಸ್ಪಿರೇಷನ್ ಮಾಡುವಾಗ ಏನಾಗುತ್ತೆ? ನಿಮ್ಮ ಬಾಡಿ ಒಳಗೆ ನೀವು ಫುಡ್ ತಗೊಂಡಿರ್ತೀರಿ,
ಹೌದಾ? ನೀವೆಲ್ಲ ಸಣ್ಣ ಕ್ಲಾಸ್ ಒಳಗೆ ಇದ್ದಾಗ ಸರ್ ವಾಟ್ ಈಸ್ ರೆಸ್ಪಿರೇಷನ್ ಅಂದ್ರೆ ಸರ್ ಟೇಕಿಂಗ್ ಅಪ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಬಾಡಿ ಅಂತ ಹೇಳ್ತಿದ್ರಿ. ಹೌದಾ? ಇಲ್ಲಿ 10th ಅಲ್ಲಿ ಏನ್ ಕಲಿತೀರಿ ನೀವು ಅಂದ್ರೆ ರೆಸ್ಪಿರೇಷನ್ ಅಂದ್ರೆ ಏನು ಅಂದ್ರೆ ನಿಮ್ಮ ಬಾಡಿ ಒಳಗೆ ಒಂದು ಕಾರ್ಬೋಹೈಡ್ರೇಟ್ ಇರುತ್ತೆ. ನೀವ್ ಯಾವಾಗ ಆಕ್ಸಿಜನ್ ನ ಒಳಗಡೆ ತಗೊಂತೀರಿ ಅವಾಗ ಅದು ಆಕ್ಸಿಡೇಷನ್ ರಿಯಾಕ್ಷನ್ ಆಗತ್ತೆ. ಹೌದಾ? ನಿಮ್ಮ ಬಾಡಿಯಲ್ಲಿ ಒಂದು ಕಾರ್ಬೋಹೈಡ್ರೇಟ್ ಐತಿ, ಇದರ ಹೆಸರೇನು? ಗ್ಲೂಕೋಸ್. ನೋಡ್ರಿ, ಕಾರ್ಬೋಹೈಡ್ರೇಟ್ ಸರ್ ಕಾರ್ಬನ್ ಐತಿ, ಹೈಡ್ರೋಜನ್ ಐತಿ, ಅದಕ್ಕೆ ಇದನ್ನ ನಾವು ಕರಿತೀವಿ ಕಾರ್ಬೋಹೈಡ್ರೇಟ್ಸ್. ವೆನ್ ಕಾರ್ಬೋಹೈಡ್ರೇಟ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಇಟ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2O. ಈ ರಿಯಾಕ್ಷನ್ ಇಂತಾನೆ ನೀವು ರೆಸ್ಪಿರೇಷನ್ ಮಾಡುವಾಗ ಆಕ್ಸಿಜನ್ ತಗೊಂಡಿದ್ರ? ಹೌದಾ ಸರ್? ತಗೊಂಡಿದ್ವಿ ಸರ್. ಹೊರಗಡೆ ಏನ್ ಬಿಟ್ರಿ? ಕಾರ್ಬನ್ ಡೈಆಕ್ಸೈಡ್. ಸರ್ ವಾಟರ್ ನಮ್ ಬಾಡಿ ಒಳಗೆ ಉಳಿತು. ನಾನ್ ನಿಮಗ್ ಬ್ಯಾಲೆನ್ಸಿಂಗ್ ರಿಯಾಕ್ಷನ್ಸ್ ಹೇಳ್ಕೊಟ್ಟಿದ್ದೆ, ನೆನಪಾಯ್ತಾ? ಸರ್ ಏನೋ ಹೇಳಿದ್ರಿ ಸರ್. ನೋಡ್ರಿ, ಬ್ಯಾಲೆನ್ಸ್ ಐತೆ ಚೆಕ್ ಮಾಡ್ರಿ ಒಂದ್ಸಲ ರಿಯಾಕ್ಷನ್. ಸರ್ ಇಲ್ಲಿ 6CH12 6O2 6CO2 6CO2 ಸರ್ H2O. ಸರ್ ಏನೇನೋ ದೊಡ್ಡ ರಿಯಾಕ್ಷನ್ ಐತಿ ಸರ್. ನೋಡ್ರಿ, ಇಲ್ಲಿ ಒಂದು 6 ಮಿಕ್ಸ್ ಆಗೈತಿ, ಇಲ್ಲೊಂದು 6 ಮಿಸ್ ಆಗೈತಿ. ನೆನ್ಪಿಟ್ಕೊಳ್ರಿ, ಕರೆಕ್ಟ್ ಆಗಿ ರಿಯಾಕ್ಷನ್ ಕಲೀರಿ. ವೆರಿ ಇಂಪಾರ್ಟೆಂಟ್. ದೀಸ್ ಟೂ ರಿಯಾಕ್ಷನ್ಸ್ ಆರ್ very important for your exam. In the next class we will discuss about decomposition reaction and further classes.